ಯಾಕೆ ಹಿಂಗಾಗ್ತಿದೆ? ನಮ್ದೇ ಸತ್ಯ ನಮಗೆ ಗೊತ್ತಿಲ್ಲ. ಅಂಕಲ್ ಹಾಯ್ ಅನ್ನಿ. ಹಾಯ್ ಮಾಡಿ ಇಬ್ರು. ಇಲ್ಲ ಇಲ್ಲ ಹಾಯ್ ಮಾಡ್ರಿ ಮೇಲೆ. ಹಾಯ್ ಅಲ್ಲೇ ಯಾವುದು ಇಲ್ಲ. ಯೂಟ್ಯೂಬರ್ ಬಂದು ಯೂಟ್ಯೂಬ್ ಹಾಕಕ್ಕೆ ಹಾಯ್. ಏನ್ ಮಾಡ್ತಾ ಇದ್ದೀರಾ? ಟೀ. ನಾನು ಯಾವ್ದೋ ವಾಯ್ಸ್ ತೆಗಿಯಲ್ಲ ಇವತ್ತು, ಹಂಗೆ ಆಗ್ತೀನಿ ವಿತ್ ವಾಯ್ಸ್. ಸುಮ್ಮನೆ ಹಂಗೆ ತಮಾಷೆಗೆ ವಾಯ್ಸ್ ಇರೋದು ಹಾಕೋಣ ಅಂತ ಇನ್ಮೇಲೆ. ಏನಂತ ಮಮ್ಮಿ? ಸೂಪರ್. ಏನೋ ಮಾಡ್ತಾವಳೆ. ಹಾಯ್ ಅಂಕಲ್. ಸ್ಟೇಟಸ್ ಹಾಕಿದ್ಯಲ್ಲ. ಕೊಡ್ರಿ. ಹುಡುಗಿ ಇಷ್ಟ ಆಯ್ತಾ ನೋಡ್ರಿ. ಹುಡುಗಿ ವಯಸ್ಸಾಗೋಯ್ತಾ? ಏ ಇರ್ಲಿ ಪರವಾಗಿಲ್ಲ, ಮಾಡ್ಕೊಳ್ರಿ. ಚೆನ್ನಾಗವ್ರೆ. ಪಾಪ ಯಾಕೆ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತೀರಾ? ಹಂಗೆಲ್ಲ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ರಜುಗ್ ಸರ್ಪ್ರೈಸ್ ಮಾಡೋಣ. ಸ್ಕೂಲಿಂದ ಇವಾಗ ಬರ್ತಾವನೆ, ಅವನಿಗೆ ಗೊತ್ತಿಲ್ಲ. ಸೊ ಇವಾಗ ಸರ್ಪ್ರೈಸ್ ಮಾಡೋಣ. ನೀವೇನಾದ್ರೂ ಹೇಳಿ. ಇಲ್ಲಿ ಏನಾದ್ರು ರಜುಗ್ ಬರ್ತಡೇ ಮಾಡ್ತಾ ಇದೀವಿ, ಎಲ್ಲರೂ ಬಂದಿದೀವಿ. ಜಾಲಿಯಾಗಿರೋಣ, ಅವ್ನು ಚೆನ್ನಾಗಿರ್ಲಿ, ಎಲ್ಲರೂ ವಿಶ್ ಮಾಡೋಣ ಅವನಿಗೆ. ರಜು ಬರ್ತಡೆಗೆ ವಿಶ್ ಮಾಡಕ್ ಬಂದಿದೀವಿ, ಸರ್ಪ್ರೈಸ್ ಕೊಡಕ್ಕೆ. Happy birthday to you. Happy birthday to you, Raju. Happy birthday to you. How is the surprise? ಹೆಂಗೆ ಸರ್ಪ್ರೈಸ್? ನಾವು 3:30. ಸರ್ಪ್ರೈಸ್. ನಮ್ಮಪ್ಪ ಎಲ್ಲ ಮುಗಿದ್ಮೇಲೆ ಅದೇ ಹೆಂಗೆ ಗಾಬರಿಯಿಂದ ನೋಡ್ತಾವನೆ. ಗಾಬರಿಯಿಂದ ನೋಡ್ತಾನೆ. ಖುಷಿ ಆಗೋಗ್ಬಿಟ್ಟ. ತಿಂತೀನಿ. ಇಷ್ಟು ತಿಂತ್ಯಾ? ಹಾ ಇದಿಷ್ಟು ತಿನ್ನು ತಿನ್ನು. ಅದಕ್ಕೆ ತಿಂತ ಇದೀಯಾ? ಅಂದ್ರೆ ಓವರ್ ಸ್ವೀಟ್ ಇದ್ರೆ ತಿನ್ನಕ್ಕಾಗಲ್ಲ. ಮಾತಾಡೋವೆಲ್ಲ ಆಗ್ಬೇಡ ಕಂಡೆ. ನಾನ್ ಮಾತಾಡೋದು ನಾಕು, ನಾನ್ ಚೆನ್ನಾಗ್ ಮಾತಾಡ್ತೀನಿ. ಮಾತಾಡು. ಅದನ್ನ ಮಾತಾಡ್ತೀನಿ. ಏನ್ ಕಟ್ ಮಾಡಿದ್ದು ಕಟ್ ಮಾಡಿದ್ದು ಈಗ ತಾವು ಪಯಣ ಚಿಕನ್. ನಾನು ಬರ್ದ? ನಾನು ಬರ್ತೀನಿ ಪ್ಲೀಸ್. ತುಂಬಾ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತವ್ರೆ. ಬಿರಿಯಾನಿ ಮಾಡ್ತಾರೆ, ಆಮೇಲೆ ಫಿಶ್ ಫ್ರೈ ಮಾಡ್ತವ್ರೆ, ಆಮೇಲೆ ಗುಂಡ್ಗೆಕಾಯಿ ಫ್ರೈ ಮಾಡ್ತವ್ರೆ, ಆಮೇಲೆ ಪೆಪ್ಪರ್ ಫ್ರೈ. ಎಲ್ಲರಿಗೂ ಈಗ ತಿನ್ಬೇಕು ಅನ್ನೋ ಒಂದು ಇದಿದೆ, ಕುತೂಹಲದಿಂದ ಕಾಯ್ತವ್ರೆ. ಹೌದು. ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗೈತೆ. ಈ ಕ್ಲೈಮೇಟ್ ನೋಡ್ರಿ, ವೆದರ್ ಕ್ಲೈಮೇಟ್. ಇವನೇ ಬರ್ತಡೆ ಬಾಯ್. ಈಗ ಫುಲ್ ಕಾಫಿ ಆಗ್ಬಿಟ್ಟವನೆ. ನಾವು ಬಂದಿರೋದು ಅವನಿಗೆ ತುಂಬಾ ತುಂಬಾ ಸರ್ಪ್ರೈಸ್ ಆಗೈತೆ. ರಜು ಏನಾದ್ರು ಹೇಳ್ತೀಯಾ? ಮಾತೇ ಇಲ್ವಾ? ಮಾತೇ ಆಡಕ್ ಬಿಡ್ತಾ ಇಲ್ಲ ನಾವು. ಹಂಗೆ
ಆ ಏನು ಬರ್ಬೇಕು ಅನ್ಕೊಂಡಿದ್ದೆ ಅಲ್ಲಿಗೆ. ಸೊ ಇವಾಗ ನಾವು ಚಿಕನ್ ಫಿಶ್ ಎಲ್ಲ ತರಕ್ ಹೋಗ್ತಿದೀವಿ. ಹರ್ಷಿತಾ ನಮ್ಮ ಅಪ್ಪಂದ್ರಲ್ಲಿ ನಿಜ ಬ್ರೇಕ್ ಇಲ್ಲ, ನಾನು ಈಗಲೇ ಹೇಳಿದ್ದೀನಿ. ನಂದ್ರಲ್ಲೂ ಹಿಡಿಯಕ್ಕಾಗಲ್ಲ, ಮಾಡಿದ್ರೆ ಟೈಟ್ ಆಗ್ಬಿಡಿದೆ. ಓಡಿಸ್ತೀನಿ. ಇಲ್ಲ ನಂದೇ ತಗೊಂಡ್ಬರಕ್ಕಿ. ಕಾರ್ ತಗೊಂತೀನಿ ತಡಿಯಕ್ಕ ಅಕ್ಕ, ಒಂದೇ ನಿಮಿಷ ತಡಿ, ಕಾರ್ ತಗೊಂತೀನಿ. ದೊಡ್ಡ ಮನುಷ್ಯ ಏಯ್ ಬಾರೋ ಬಾ. ಸೊ ಇವಾಗ ನಾವು ಚಿಕನ್ ಫಿಶ್ ಲಿವರ್ ಎಲ್ಲ ತಗೊಂಡ್ಬರ್ತೀವಿ. ಮಾಡೋದು ಹಿಂಗೆ ಅಂತ ತೋರಿಸ್ತೀವಿ. ಎಲ್ಲ ಮಾಡಿ ತಿಂದ್ಬಿಟ್ಟು ನಮ್ಮ ಮನೆಗೆ ಹೋಗೋಣ. ಏನಂತೀಯ ಪ್ರಜು ಅಲ್ವಾ? ಇವಾಗ ಸ್ಟಾರ್ಟ್ ಆಗಿದೆ, ಬಟ್ ನೆಕ್ಸ್ಟ್ PU ಸ್ಟಾರ್ಟ್ ಆಗುತ್ತೆ ಇದೊಂದು ವರ್ಷ. ಆಮೇಲೆ ಇವಾಗ ಸ್ಕೂಲ್ ಬಾಯ್ ಆಗಿರೋ ನೆಕ್ಸ್ಟ್ ಕಾಲೇಜ್ ಬಾಯ್ ಆಗಿ. ನಾಳೆ ರಜಾ ಹಾಕ್ಬಿಟ್ಟಂತೆ. ಯಾರು ಹೇಳಿದ್ದು? ಆಕ್ಚುಲಿ ಏನ್ ಗೊತ್ತಾ, ನಾನು ನಾಳೆಯಿಂದ ಹೋಗ್ತಾ ಇಲ್ಲ. ಆಕ್ಚುಲಿ ನಾನು ನಾಳೆಯಿಂದ ಮಂಡೆಯಿಂದ ಹೋಗೋಣ ಅಂತ. ಆರ್ಡರ ಯಾರ್ದು? ಚಿಕನ್ ಆರ್ಡರ್ ಮಾಡಕ್ ಹೋಗ್ತಾ ಇದೀವಿ. ಸೊ ಇವಾಗ ನಾವು ಚಿಕನ್ ತಗೊಂಡಾಯ್ತು, ಜೊತೆ ಬಿರಿಯಾನಿ ಪೌಡರ್ ಕೂಡ ತಗೊಂಡಿದ್ದೀವಿ. ಈಗ ಸೀದಾ ಬಟ್ಟೆ ನೋಡಕ್ಕಂತ ಹೋಗಿ ಬರ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರದೀಗ? ಬಟ್ಟೆ ಅಂಗಡಿ. ಯಾಕೆ? ಬರೀ ಬಟ್ಟೆ ನೋಡಕ್ಕೆ, ತಗೊಳಕಲ್ಲ. ನಮ್ಮ ಬರ್ಡೇ ಬಾಯ್ ನೋಡಿ ಒಂದೇ ಗಾಡಿ ಟ್ರಿಪ್ಪಲ್ಸ್ ಹೋಯ್ತವನೆ. ನಾನೊಂದು ಸ್ವಲ್ಪ ಲಕ್ಕಿ ಚಾರ್ಮ್, ನಾನು ಯಾವಾಗಲೂ ಯಾಮಾರ್ಸೋದ್ರಲ್ಲಿ ಲಕ್ಕಿ ಚಾರ್ಮ್ ಅವರು. ಹಾಯ್ ಗಾಯ್ಸ್, ಹಾಂ, ರಜ್ಜು ಪಾರ್ಟಿ ಕೊಡಿಸ್ತೀನಿ ನಾನು, ಅದಕ್ಕೆ ಪಪ್ಸ್ ತಿನ್ನಕ್ಕೆ. ಯಾರ್ದಿದು? ರಜ್ಜು ಪನ್ನೀರಾ? ಮೊಟ್ಟೆ ನಿಂದು, ನಂದ ಕೊಡು. ಮೊಟ್ಟೆ ಅವಳದು. ಮೊಟ್ಟೆ ನಂದಲ್ಲ, ಮೊಟ್ಟೆ ಪಫ್ ನಂದು. ಸೊ ಇವಳು ಪನ್ನೀರ್ ಪಫ್ ತಗೊಂಡಿದ್ದಾಳೆ, ವೆಜ್. ಇವತ್ತು ಬುಧವಾರ ಆದ್ರೂ ವೆಜ್ ತಿಂತಾವಳೆ. ಈಗ ವೆಜ್ ಯಾಕೆ ಅಂದ್ರೆ ಮನೆಗೆ ಹೋದ್ಮೇಲೆ ಚಿಕನ್ ತಿನ್ಬೇಕು, ಫಿಶ್ ತಿನ್ಬೇಕು, ಅದೆಲ್ಲ ತಿನ್ನಕ್ಕೆ ವಾಮಿಟ್ ಬಂದಂಗೆ ಆಗ್ಬಾರ್ದು. ಸೊ ಇವಾಗ ವೆಜ್. ಅದಕ್ಕೆ ನಾವು ಒಂದೇ ಒಂದು ಪಫ್ ತಿಂತಾ ಇದೀವಿ ನೋಡಿ. ಬರ್ತಡೇ ಬಾಯ್ ಬೇಕ್ರಿಲಿ ಅವನೇ, ಬೇಕ್ರಿನೇ ಅವನದು ಅನ್ನೋ ಥರ ಓಡಾಡ್ತಿದ್ದಾನೆ. ಸ್ಟವ್ ಮತ್ತೆ ಇದನ್ನು ತಗೊಂಡು ಡಬಲ್ ಸ್ಟವ್ ಸಿಲಿಂಡರ್ ಇಲ್ಲೇ ಮಾಡೋಣ. ಬೇಡ ಮನೆ ಗಾಳಿ ಜಾಸ್ತಿ ಈಗ ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದೀಯಾ? ಸ್ಪೆಷಲ್ ಡ್ರಿಂಕ್ ಆಮೇಲೆ ಮಾಡೋಣ. ಇವಾಗ ಅವ್ರು ಚಿಕನ್ ತೊಳಿಬೇಕಂತೆ ನೋಡು. ಈ ಫಿಲ್ಟರ್ ಬೇರೆ ಕೊಟ್ಟವ್ರೆ, ಅದಕ್ಕೆ ಹಾಕ್ಬಿಟ್ಟು ತೊಳಿಯಕ್ಕೆ. ಬಾ ಹೋಗೋಣ. ಹೋಗೋಣ ಬಾರಪ್ಪ, ಆಮೇಲೆ ಮಾಡುವೆ ನಿನ್ ಸ್ಪ್ರೈಟ್ ಡ್ರಿಂಕು. ಏನೋ ಸ್ಪೆಷಲ್ ಡ್ರಿಂಕ್ ಮಾಡ್ತಾವನೆ. ಏನ್ ಡ್ರಿಂಕ್ ಅದು? ಯಾಕೆ? ಅದಕ್ಕೆ ನೀ ಟ್ರೈ ಮಾಡ್ತಿದ್ದ? ಇಷ್ಟೊಂದು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಏನ್ ಡ್ರಿಂಕ್ ಮಾಡ್ತಾ ಇದೀವಿ ಪುಣ್ಯಾತ್ಮ? 4 ಪ್ಯಾಕೆಟ್ ಹಾಕೋನೆ ಪೆಪ್ಪರ್ ಪೌಡರ್ನ. ಅಲ್ಲ ಅಲ್ಲಿ ಮಮ್ಮಿ ಸ್ವಲ್ಪ ನೀನು ಮಾತಾಡ್ರಿ, ಯಾಕೆ ಹಿಂಗೆ ಕಿರಿಸ್ತಾ ಇದ್ದೀರಾ? ತೊಳಿರಿ, ಗುಡ್ಸ್ರಿ, ಒರ್ಸ್ರಿ. ಆಯ್ತಾ? ಈಗ ಏನ್ ಮಾಡ್ತೀಯ ಅದಕ್ಕೆ? ಅಷ್ಟೇ ಪೀಸಿಗೆ ಏನೇನು ಡ್ರಿಂಕು ಅಂದ. ಸಂಜೆ ಅದೇನು ಸಪ್ರೇಟ್ ಕುಡಿ ಇವಾಗ ನಾವು ಮೇಲೆ ಇದನ್ನು ತಗೊಂಡು ಚಿಕನ್ ತೊಳೆಯಕ್ಕೆ ಹೋಗ್ತಿದ್ದೀವಿ. ಮೇಲೆ ಏನಕ್ಕೆ ಇದು ತಗೊಂಡು ಹೋಗ್ತಿದ್ದೀವಿ ಅಂದರೆ ಕೊಳಗೆ ಹಾಕ್ಬಿಟ್ಟು ಚಿಕನ್ ತೊಳಿಬೇಕು. ಸೊ ಅದಕ್ಕೆ ತಗೊಳಕ್ತಿದ್ದೀವಿ. ಸೊ ಚಿಕನ್ ತೊಳೆದು ಚಿಕನ್ ಮಾಡಿ ತಿಂದು
ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಓ ನೋಡಿ, ಒಬ್ಬರೇ ನಿಂತ್ಕೊಂಡು ಯಾವಾಗಲೂ ಒಬ್ಬರೇ ಇರ್ತಾರೆ, ಯಾಕಂತ ಗೊತ್ತಿಲ್ಲ. ಹಿಂಗೆ ಬನ್ನಿ ಬೆಳಕಿಗೆ, ಅವಾಗ ಬೆಳ್ಳು ಕಾಣಿಸ್ತೀರ, ಆದ್ರೆ ಕತ್ಲೆ ನೋಡಿ. ಇವಾಗ ಚೆನ್ನಾಗಿ ಕಾಣಿಸ್ತವ್ರೆ. ಇದನ್ನು ಇದಕ್ಕೆ ಹಾಕ್ಬಿಟ್ಟು ಚಿಕನ್ ತೊಳಿಬೇಕು. ಸೊ ಲೆಟ್ಸ್ ಡೂ. ಓ ಮಳೆ, ಅಯ್ಯಯ್ಯೋ. ಕಿತ್ತೇ ಹೋಯ್ತು. ವೆದರ್ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ ನೋಡಿ, ಚೆನ್ನಾಗಿದೆ. ಕೋಳಿ ಕೋಳಿ ಕಲ್ ಪಕ್ಕದಲ್ಲಿ ಅಲ್ಲೋಡಿ, ಕಲ್ಲು ಪಕ್ಕದಲ್ಲಿ ಕೋಳಿ. ಸೊ ಇಲ್ಲಲ್ಲ ನಂಗೆ ಕಲ್ ಪಕ್ಕದಲ್ಲೇ ಇದೆಯಲ್ಲ, ಅಲ್ಲಿದೆ, ಅಲ್ಲಿದೆ. ಇವಾಗ ಅದನ್ನು ಕುಯ್ಯೋಣ ಅಂತ ಪ್ಲಾನ್ ಇದೆ, ನೋಡೋಣ. ನೀರು ಬೇರೆ ತುಂಬೋಯ್ತು. ಅಯ್ಯೋ ವಿಡಿಯೋ ಆಗ್ತಾನೆ ಇದೆಯಾ? ಚಿಕನ್ ತೊಳಿತಾ ಇದ್ದಾರೆ. ಚಿಕನ್ ತಂದಿರೋ 2 ಕೋಳಿಗೆ 14 ಕಾಲಿದಾವೆ. ನಾವು ತಂದಿರೋ ಕೋಳಿ ಡಿಫ್ರೆಂಟ್. ಅಕ್ಕ ಕೋಳಿ ಕಾಲ್ ಸೈಡ್ ಇದೆ ಅಕ್ಕ. ಪ್ರಪಂಚದ 3ನೇ ಅದ್ಭುತ ನೋಡಿದರೆ 4ನೇ ಅದ್ಭುತ ಇದು 4ನೇದು. 8ನೇದ 3 ಕಾಲಾಗಿದ್ದಾವೆ ನೋಡ್ರಿ. ಹಂಗೆ ಇದು 2 ಕೋಳಿದಾಯ್ತು. ಎಕ್ಸ್ಟ್ರಾ ತೆಗ್ದಾಕ್ತಾರೆ ನೋಡಿ. ನೋಡಿ ಮನುಷ್ಯರಿಗೆ ಹೆಂಗ್ ಗುಂಡಿಗೆ ಇರುತ್ತೋ, ಹಾ ಇದಕ್ಕೆ ಮನುಷ್ಯಂಗೆ ಹೆಂಗೆ ಗುಂಡಿಗೆ ಇರುತ್ತೋ ಹಂಗೆ ಕೋಳಿಗೂ ಗುಂಡಿಗೆ ಇರುತ್ತೆ. ಆದ್ರೆ ಅದನ್ನ ನಾವು ತಿನ್ನೋಣ. ಆಮೇಲೆ ಕಾಲೇ ಸಿಗ್ತಾ ಇಲ್ವಲ್ಲೋ, ಕಾಲಿಲ್ಲ. ಐತೆ, ಹಾ ಸಿಕ್ತು ನೋಡಿ. 1 2 3 4 5 2 ಕೋಳಿಗೆ 5 ಕಾಲು. ಇನ್ನು ಹುಡುಕ್ತಿರ್ತೀವಿ, ಹುಡುಕ್ತಿರ್. ಹಾ ನೋಡ್ರಿ, 1 2 3 4 5 6 7 ನೋಡಿ. 3 3 6 7 ಇದಾವೆ. 7 ಇದಾವೆ. ಇಲ್ಲಿ ಲಿವರ್ಗಳು ನೋಡಿ. ತಲೆನೂ ಇತ್ತು 2, ಇಲ್ಲೊಂದಿದೆ. ಓ ನೋಡಿ, 8 ಕಾಲಿದಾವೆ. ಇನ್ನೂ ಎಷ್ಟಾಯ್ತು? ಸ್ಟಾರ್ಟ್. ತೋರಿಸ್ತಾ ಇದೆಯಾ? ಇದೆಯಲ್ಲ, ಇದು ಸಖತ್ತಾಗಿರುತ್ತೆ ಟೇಸ್ಟ್. ಇದು ವೈಟ್ ನೋಡಿ, ಕರೆಕ್ಟಾಗಿ 8 ಕಾಲಿದೆ. ಅದರಲ್ಲಿ ನಮ್ಮ ಅಕ್ಕನೇ 6 ಕಾಲು ತಿನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ತೊಡೆ ಪೀಸ್. 14 ಕಾಲಲ್ಲಿ ಇದು ತೊಡೆ ಪೀಸ್. 14 ಕಾಲಲ್ಲಿ 6 ಅವರೇ ತಿನ್ಕೊಂಡಿದ್ದಾರೆ. ಇವರೇ ನೋಡಿ. ನಾನು ಅರ ಮನುಷ್ಯ. ನೋಡಿ ನೋಡಿ, ಈಗ ಲಿವರ್ ತೆಗಿತಾ ಇದ್ದಾರೆ. ನೋಡಿ ನೋಡಿ ನೋಡಿ. ಹಾ ನೋಡಿ, ಈಗ ಅರ್ಧ kg ತಂದಿದ್ವಿ, ತೆಗಿತಾ ಇದ್ದಾರೆ. ಇಲ್ಲೂ ಸ್ವಲ್ಪ ಇದೆ ನೋಡಿ. ಇಲ್ಲಿ ನೋಡಿ ನೋಡಿ, ತೂಕ ಮಾಡ್ತಾ ಇದೆ. ಹಾ ನೋಡಿ, 2 ಕೋಳಿಲೂ ಇತ್ತು. ಮಾತ್ರ ಸಿಕ್ತು, ಇನ್ನೂ ಸಿಕ್ಕಿಲ್ಲ. ಕಾಲ್ ಜೊತೆ ಅದನ್ನು ತಿನ್ಕೊಂಡ್ಬಿಟ್ಟಿದ್ದಾರೆ. ಇವೆರಡು ಒಂದೇ, ಯಾಕಂದ್ರೆ 2 ಒಂದೇ ಕಲರ್ ಐತಲ್ಲ. ಅದು ಡಿಮ್ ಆಗಿದೆ, ಕಲರ್ ಡಿಮ್ ಆಗಿದೆ. ಅದು ಬೆಳಗ್ಗೆ ಕುಯ್ದ್ಬಿಟ್ಟು ಇವಾಗ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಕಲರ್ ಡಿಮ್ ಆಗ್ಬಿಟ್ಟಿದೆ. ಪೇಂಟ್ ಹೊಡೆದ್ಬಿಟ್ಟು ಬೇಯಿಸೋಣ. ಸಪ್ರೇಟ್ ಬೇಯಿಸ್ತೀವಿ. ಇದು ಸಪ್ರೇಟ್ ಬೇಯಿಸ್ತೀರಾ? ಬೇಯಿಸ್ತೀವಿ ಸಪ್ರೇಟ್. ಲಿವರು ನಾವು ಮಾಡ್ಕೊಳ್ಳೋಣ, ಚಿಕನ್ ಅವ್ರು ಮಾಡ್ಕೊಳ್ಳಿ. ಇರುತ್ತೆ ಬಿಕಾಸ್ ಇದು ಸ್ವಲ್ಪ ಮೊಟ್ಟೆ ಹಾಕ್ಬಿಟ್ಟು ಉರಿದ್ರೆ ಚಪಾತಿಗೆ ಯಮ್ಮಿ ಆಗಿರುತ್ತೆ. ಅಕ್ಕ ಚಪಾತಿ ಮಾಡೋಣ. ಇದು ಕೋಳಿದು. ಓ, ಇನ್ನು ಬಡ್ಕೊಂತ ಇದೆ. ಇನ್ನು ಬಡ್ಕೊಂತ ಇದೆ. ಲಬ್ ಡಬ್ ನೋಡಿ. ಲಾಸ್ಟ್ ಪೀಸ್. ಈಗ ಅದನ್ನ ಬಾಯಿಗೆ ಹಾಕೊಂತಾರೆ ನೋಡಿ. ಹಂಗೆ ಹಾಕೊಂಡ್ರೆ ಅಯ್ಯೋ ಹಾಕೊಳ್ಳಿಲ್ಲ.
ನಿಮ್ ಮುಂದೆ ಹಾಕೊಳ್ಳೋಕೆ ನಾಚಿಕೆ ಪಡ್ತಾ ಇದ್ದಾರೆ. ಅದೇ ತರ ಆಚೆಯಿಂದ 14 ಕಾಲಲ್ಲಿ 6 ಕಾಲು ತಿನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಇದೇ ಗಂಗೋಡ್ನಲ್ಲಿ. ಇದು ಸಪರೇಟ್, ಇದು ಸಪರೇಟ್. ಇದು ದೊಡ್ಡವ್ರಿಗೆ, ಇದು ಚಿಕ್ಕವರಿಗೆ. ಇದು ಕೋಳಿ ತಲೆ. ನಿಮ್ ಕಡೆ ಏನಂತಾರೆ? ಅದನ್ನ ರುಂಡ ಅಂತಾರೆ. ಇದು ಕೋಳಿ ಗೋಮಳೆ. ಅದನ್ನ ಇಂಗ್ಲಿಷ್ ಅಲ್ಲಿ ನೆಕ್ ಅಂತಾರೆ. ನೆಕ್ ಅಂತಾರೆ. ಅದನ್ನೇ ಕಾಮಿಡಿ ಹೇಳೋದಾದ್ರೆ ನಾ ಇದು ನೆಕ್ ನೋಡಿದೀರಾ ಅಂತ. ಇದು ನೋಡಿ ಎಲ್ಲ ರೆಡಿ ಆಗಿದೆ. ಇಲ್ಲೇ ನಾವು ಚಿಕನ್ ಮಾಡೋದು. ಅಲ್ಲಿ ಮೂಲೆಯಲ್ಲಿ ಇದೆ ನೋಡಿ, ಅಲ್ಲಿ ಇದ್ರಲ್ಲಿ ರೆಡಿ ಆಗ್ತಾ ಇದೆ. ಈಗ ಒಳಗಡೆ ತಗೊಂಡೋಗ್ತೀವಿ ನೋಡಿ. ಇನ್ನು ಹೆಲ್ಪ್ ಮಾಡ್ಲಾಕ? ಹೆಲ್ಪ್ ಮಾಡ್ತೀನಿ. 2 ಕೈಯಲ್ಲಿ ಹಿಡ್ಕೊಳ್ಳಿ. ಒಳಕ್ಕೆ ಇವರೇ ನಮ್ಮಮ್ಮ, ಇವರೇ. ಇಲ್ಲೇ ಅದೊಂಚೂರು ಕಸ, ಅದನ್ನ ನೋಡ್ಬೇಡಿ. ಇದೊಂದು ರೂಮ್ನ. ಸೊ ನಾನು ಇವಾಗ ಮೇಲೆ ಚಿಕನ್ ಎಲ್ಲ ತೊಳೆದು ಹಾಕಿದ್ದೆ. ಕೆಳಗೆ ಏನು ಮಾಡ್ತಾರೆ ಅಂತ ನೋಡೋಣ. ಸೊ ನಾವು ಮೇಲೆಲ್ಲ ಚಿಕನ್ ತೊಳೆದ್ವಿ. ಓ ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ? ನೋಡ್ರಿ, ನಾವೆಲ್ಲ ಚಿಕನಿಗೆ ರೆಡಿ ಮಾಡ್ತಾ ಇದ್ರೆ ಇವಳು ನೈಟಿಗೆ ರೆಡಿ ಮಾಡ್ತಾವಳೆ. ಏ ಕೊಡಮ್ಮ ನೋಡಿ. ಇವು ನನ್ನ ಗ್ಲಾಸ್ ಅನ್ಕೋಬಿಟ್ಟಿದೆ. ಸಾಚಿ ಹೊಸ ಬ್ರ್ಯಾಂಡ. ಇವರೆಲ್ಲ ಇವರು ಕುಡಿತಾರೆ, ಅವ್ರು ಕುಡಿಯಲ್ಲ. ಇವ್ರು ನೋಡ್ರಿ, ಇವ್ರು ಪಿಯೋಟು, ದೊಡ್ಡ ಪಿಯೋಟು. ಅಂಕಲ್ ಯಾವಾಗ ಬಂದ್ರಿ? ಈಗ ತಾನೇ ಕಂಡ್ರು. ಏ ನಾನು ಅವಾಗೇ ಬಂದ್ರ ಅಂತ ಮಾಡಿದೆ. ಹೌದಾ? 43 ವರ್ಷ ಅಷ್ಟೇಯಾ? ನಿಮ್ಗೆ ಎಷ್ಟು? ಹೌದಾ? ನೀವೇನ್ ಅನ್ಕೊಂಡಿದ್ರಿ? ನೋಡ ಏನ್ ಮಾಡ್ತೀಯ? ಸೊ ಇಲ್ಲಿ ಫಿಶ್ ರೆಡಿ ಆಗಿದೆ. ಇದನ್ನು ಇವಾಗ ಮೇಲ್ಗಡೆ ತಗೊಂಡೋಗ್ಬಿಟ್ಟು ಮೇಲೆಲ್ಲ ರೆಡಿ ಮಾಡಿ. ಎಲ್ಲ ಕೆಲಸ ತುಂಬ ಇದೆ. ಸೊ ಫಿಶ್ ತೊಳೆದು. ಆಂಟಿ ನೋಡಮ್ಮ, ಫಿಶ್ ಬಂತು. ಎಸ್ ನೋಡಿ, ಫಿಶ್ ಡಿಪಾರ್ಟ್ಮೆಂಟ್ ಇವರು. ತಿನ್ನೋದು ಅಮ್ಮ. ಇನ್ನೊಂದೇನು ಗೊತ್ತಾ? ಕೆಳಗಡೆ ಏನು ಬಂತು ಗೊತ್ತಾ? ಸರ್ಕ್. ಎಸ್, 2 ಬಾಟ್ಲು ಜೊತೆಲಿ ಬಿಯರು. ನನ್ನ ಗಾಡಿಯಲ್ಲಿ ನಿಂತಿದೆ. ಒಬ್ಳೆ ನಿಂತೋಳು ಪಾಪ. ಮತ್ತೆ ಕೆಳಗೆ ಹೋಗ್ಬೇಕು. ಓಡಾಡ್ಬೇಕು. ಮನೆ ಕೆಲಸ ಏನ್ರಿ? ಗಂಡು ಸಣ್ಣಗ್ ಬಿಡಮ್ಮ, ಎದರ್ಕ ಬಿಡ್ತಾರೆ. ಅವನಲ್ಲಿ ಪ್ರಜು ಹಾಕಿರೋದ್ರಲ್ಲಿ ಕಿತ್ತು ಗುಡ್ಡೆ ಹಾಕಿದೀನಿ. ಬೇರೆ ಏನ್ ಕಿತ್ತು ಗುಡ್ಡೆ ಹಾಕಿದ್ಯಾ ಮನೇಲಿ ಇಟ್ಕೊಂಡು ಅಂತ. ಅದಕ್ಕೆ ಅದನ್ನ ತೋರ್ಸಕ್ಕೆ ಎಲ್ಲರೂ ವಿಡಿಯೋ ಮಾಡ್ತೀವಿ. 3 ದಿನದಿಂದ ಅದಷ್ಟೇ ಕಿತ್ತು ಗುಡ್ಡೆ ಹಾಕಿದ್ಯಾ? ಸಬಾಷ್. ಸೊ ಇದನ್ನ ಬೇರೆ ಹೊರಗೆ ತೆಗಿಬೇಕು. ಸೊ ವರ್ಷ ಸ್ವಲ್ಪ ಗಾಡಿನ ಒರೆಸಿದಾಗ ಹಂಗೆ ತಗೊಂಡಿರ್ತಾನೆ. ಇಲ್ಲಿ ಎಷ್ಟು ಧೂಳಿದೆ. ಯಾರು ನಿಜಾನ ಬಾಕ ಇದೆ ಇವತ್ತು ಕೊಯ್ಯೋದಿದೆ. ಪೂರ್ತಿ ವೆದರ್ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ ನೋಡಿ. ಫುಲ್ಲು ಗ್ರೀನರಿ. ನಿಂತ್ಕೊಂಡ್ರೆ ಗಾಳಿ ಫುಲ್ ಹಿಂಗೆ ಬರುತ್ತೆ. ಸಕ್ಕತ್ತಾಗಿದೆ ಮಾತ್ರ. ಒರ್ಸು ಇವನಿಗೂ ಹಾಕೊಂಡೇ ಹೋಗೋಣ ಅರ್ಧ ದಾರಿ. ಅಲ್ಲಿಗೆ ಬಂದರೆ ಪ್ರಜು, ನಾವೇನ್ ತರಕ್ ಹೋಗ್ತಿದೀವಿ? ಎಣ್ಣೆನ
ಏ ಅಡಿಗೆ ಎಣ್ಣೆ ತಾನೆ, ಸುಳ್ಳು ಹೇಳ್ಬಿಡ. ಯಾಕೆ ಸಂತಿಯಾಗ ಯೂಸ್ ಮಾಡೋದು? ಇವಾಗ ಯಾವ ಥರ ತಗೊಬೇಕು? ಹಾಂ ಹಾಂ, ಅದ್ರ ಪಕ್ಕ ಕೆಮ್ಮೆಲ್ಲ. ಗಾಡಿ ಓಡಿಸೋದ್ರೆ ಭಯ ಆಗುತ್ತೆ. ಸುಯ್ಯಂತ ಹೊಟ್ಟೋಯ್ತಾನೆ. ಎಣ್ಣೆ ತಗೊಂಡ್ಬರ್ಬೇಕು. ಇಲ್ಲಿದ್ರೆ ಬರೀ ಓಡಾಡೋದೇ ಆಗುತ್ತೆ ಗಾಡೀಲಿ. ಹೋಗೋಣ ಎಣ್ಣೆ ತೊಗೊಂಡ್ಬರೋಣ. ಸೊ ನೋಡಿ ನಮ್ಮ ಡ್ರೈವರ್ ಖರಾಬ್ ಡ್ರೈವರ್. ಅಷ್ಟು ಸ್ಪೀಡಾಗಿ ಬರೀ ಸಂಸ್ಥೆ ಸ್ಪೀಡಾಗಿ ನಮ್ಮನೆ ಮೆಕ್ಯಾನಿಕ್. ಹೊಸ ಫ್ರೆಂಡ್ಸ್ ಇದ್ದೀರಾ ನಿಮಗೆ? ಕಾಣಿಸ್ತಾಯ್ತಾ? ಇವ್ರ ಹೆಸರು ಏನು ಅಂತ ಗೊತ್ತಿಲ್ಲ, ಯಾರ ನಾಯಿ ಅಂತ ಗೊತ್ತಿಲ್ಲ, ಅಂತ ಗೊತ್ತಿಲ್ಲ. ಮುದ್ದಾಗಿದೆ ಸಾಫ್ಟ್ ಆಗಿ ನೋಡಿ. ಇದು ಜ್ಯೂಸ್ ಅಂಗಡಿ ಅವ್ರದ್ದು ನಾಯಿ. ಇದು ಚಾಟ್ಸ್ ಅಂಡ್ ಜ್ಯೂಸ್ ಶಾಪ್ ಅವ್ರದ್ದು. ಇದ್ರದ್ದೇ ಮರಿ ಇರ್ಬೇಕಿದು ನನಗೆ ಅನ್ಸೋ ಪ್ರಕಾರ. ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಅದ್ರ ಅಮ್ಮ ನೋಡಿ ಅದು. ಬಾಕ ಒಳ್ಳೆ ಫ್ರೆಂಡ್, ಚೆನ್ನಾಗಿರುತ್ತೆ. ನಾವು ಏನು ಸಾಕೊಂಡ ಇವ್ರದ್ದು ಇತ್ತು, ಬಟ್ ಅದು ಯಾರೋ ಎತ್ಕೊಂಡೋಗ್ಬಿಟ್ರು. ತುಂಬಾ ಕ್ಯೂಟ್ ಆಗಿತ್ತು ಅದು, ಸಕ್ಕತ್ತಾಗಿತ್ತು. ಇನ್ನೂ ಮರಿ ಅಯ್ಯ ಇನ್ನ ಲಾಸ್ಟ್ ವಿಡಿಯೋ ಹಾಕ್ತೀನಿ ನಿಮಗೆ ಅದ್ರದ್ದು. ಅಯ್ಯ ಇನ್ನ ನಾವು ತಗೊಂಡು ಬಂದು ಒಂದು 3 months ಏನೋ ಆಗಿತ್ತಷ್ಟೇ. ಹಿಂಗೆ ಹೊರಗೆ ಬಿಟ್ಟಾಗ ಯಾರೋ ಎತ್ಕೊಂಡ್ಬಿಟ್ಟು ಹೋಗ್ಬಿಡ ಬಿಟ್ಟು ಬಿಟ್ಟು ಹೊಟ್ಟೋಯ್ತದೆ. ಹಿಂಗೆ ಆಟಾಡೋಕೆ ಬಿಟ್ಟಾಗ ಹೊರಗಡೆ ಯಾರೋ ಅದನ್ನ ಆಫೀಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗಾಡೀಲಿಬ್ರು. ಬಟ್ ಅವ್ರು ಯಾರು ಅಂತ ಏನು ಅಂತ ಗೊತ್ತಾಗಿಲ್ಲ ನನಗೆ. ನಾವು ಕ್ಯಾಮ್ರಾ ಎಲ್ಲ ಸಿಗ್ತೀವಿ, ಅವ್ರು ಯಾರು ಏನಕ್ಕೆ ಎತ್ಕೊಳ್ಳೋದು ಅಂತ ಗೊತ್ತೇ ಆಗಲಿಲ್ಲ. ಬಟ್ ಮರಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಎಷ್ಟು ಕ್ಯೂಟಾಗಿತ್ತು ಅಂದರೆ ಎಷ್ಟು ಕ್ಯೂಟಾಗಿತ್ತು ನಾಯಿ. ಏನ ಏನ ಸಕ್ಕತ್ತಾಗಿತ್ತು ಅದು. ತುಂಬ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂತಿತ್ತು. ಆಮೇಲೆ ನಾವೆಲ್ಲಾದ್ರೂ ಆ್ಯಕ್ಚುಲಾಗಿ ಅದನ್ನು ಕರ್ಕೊಂಡು ಹೋಗ್ತಾ ಇದ್ವಿ, ಯಾರನ್ನೂ ಬಿಟ್ಟಿರ್ತಿರ್ಲಿಲ್ಲ. ಆ್ಯಂಡ್ ನಾವು ಅದಕ್ಕೇನಾದ್ರೂ ಮತ್ತೆ ಬೈದರೆ ಅದು ನಮಗೆ ರಿಟರ್ನ್ ಬೈಯೋವರೆಗೂ ಅದಕ್ಕೆ ಸಮಾಧಾನ ಆಗ್ತಿರ್ಲಿಲ್ಲ. ಇಷ್ಟ ಆಯ್ತು ಅದಕ್ಕೆ ನಾವು ಯಾರಾದ್ರೂ ಅದ್ರ ಜೊತೆ ಫುಲ್ ಬಾಂಡಿಂಗ್ ಆಗಿ ಚೆನ್ನಾಗಿದೆ. ಅದು ಅದೇ ಥರ ಇರ್ತಿತ್ತು, ಚೆನ್ನಾಗಿತ್ತು. ಎತ್ಕೊಂಡು ಹೋಗ್ಬಿಟ್ರು. ಮಸಾಲೆ ಫುಲ್ ರುಬ್ಬಾಗಿದೆ. ನನ್ನ ತಮ್ಮ ಐಟಮ್ಸ್ ತೊಗೊಂಬರ್ತಾವನೆ. ಏನು ಚೆಲ್ದೆ ಅಷ್ಟೇ ತಾನೆ? ಬಾ ಬಾ ಒರೆಸ್ತಾರವರು. ನೀರು ಚೆಲ್ಬಿಟ್ಟಿದ್ದಾನೆ ಪಾಪ, ಒರ್ಸಕ್ತಾನೆ. ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಳು ನೋಡಿ ಆರಾಮ್ ಕೂತಿದ್ದಾಳೆ, ಏನು ಮಾಡಲ್ಲ. ಏನು
ಗೈಸ್ ಆದ್ರೂ ನಾನು ಆಕ್ಚುಲಿ ಈರುಳ್ಳಿ ಕಟ್ ಮಾಡಿದೀನಿ, ಹಲೋ ಟೊಮ್ಯಾಟೊ ಕಟ್ ಮಾಡಿದೀನಿ, ಅವಳು ಮುಂದೆ ಒಂದು ಪೀಸ್ ಕಟ್ ಮಾಡಿದ್ಲು, ಒಂದು ಕಟ್ ಮಾಡಿದೆ. ಆದ್ರೆ ಇಡೀ ಹತ್ತು ಈರುಳ್ಳಿ ಫುಲ್ ಗೆಡ್ಡೆ ಈರುಳ್ಳಿ ಕಟ್ ಮಾಡ್ದೆ ನಾನು. ಗೈಸ್ 6 ಟೊಮೆಟೊ ಒಬ್ಳೆ ಕಟ್ ಮಾಡಿದೀನಿ, 2 ಕ್ಯಾಪ್ಸಿಕಮ್ ಕಟ್ ಮಾಡಿದೀನಿ. ಆಮೇಲೆ ಫುಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿಗೆ ಬಿಡಿಸ್ತಾಳೆ ನಾನು, ಶುಂಠಿ ಕಟ್ ಮಾಡ್ತಾಳೆ ನಾನು. ಇವಳು ಇಷ್ಟೊತ್ತೆಲ್ಲ ಹೋಗ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲೋ ಹೋಗಿರ್ಲಿಲ್ಲ, ನಿಮಗೆ ಗೊತ್ತು, ನಾನು ಎಣ್ಣೆ ತರಕ್ ಹೋಗಿದ್ದೆ. ಕುಡಿಯೋದಲ್ಲ, ಈ ವಯಸ್ಸಿಗೆ ಅಡಿಗೆದು. ನಾನ್ ನಿಮಗೆ ವಿಡಿಯೋ ಆಮೇಲೆ ಹಾಕ್ತೀನಿ. ಇವಳು ಯಾವ ಎಣ್ಣೆ ಕೈಯಲ್ಲಿ ಹಿಡ್ಕೊಂಡಿದ್ಲು, ಏನಕ್ಕೆ ರೆಡಿ ಮಾಡ್ತಿಲ್ಲ ಅಂತ. ನೈಟ್ಗೆಲ್ಲ ಫುಲ್ ಇವಳೆ ಪ್ರಿಪೇರ್ ಮಾಡ್ತಾವಳೆ. 2 ಬಾಟ್ಲ್ ಎಣ್ಣೆ ತಗೊಂಡ್ಬಂದವಳೆ, ದೊಡ್ಡ ಕುಡ್ಕಿ ಅವಳು. ಕುಡ್ಕ್ರೆ ಬಟ್ ನಾನ್ ಕುಡಿಯಲ್ಲ ಗೈಸ್, ನೋಡುವ. ಇವಳಷ್ಟು ದೊಡ್ಡ ಪಿವೋಟ್. ನೋಡಿ ಯಾರೋ ಕಾಯಿ ಕಳ್ತನ ಮಾಡ್ತವ್ರೆ. ಅವ್ರು ನೋಡಿದ್ರೆ ವಿಡಿಯೋ ಮಾತ್ರ ಬಾರಿ. ಅಂಡ್ ನಾವು ಈ ಮನೆ ಗೃಹ ಪ್ರವೇಶ ಮಾಡುವಾಗ, ಈ 1 ಇಯರ್ ಆಗಿದೆ, ಈ ಮನೆ ಗೃಹ ಪ್ರವೇಶ ಮಾಡುವಾಗ ಈ ಒಂದು ಇದಕ್ಕೆ ಅಲ್ಲಿಂದ ಬೇಲಿ ಹಾರ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಬಂದಿದ್ವಿ. ಇಲ್ಲಿ ಕ್ಯಾಮ್ರಾಮನ್ ಬಂದಿದ್ರು. ಸೊ ಅವತ್ತು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಅಲ್ಲಿ ಬೇಲಿ ಹಾರ್ಬಿಟ್ಟು ಬಂದ್ವಿ. ನಾನು, ಇವಳು, ನನ್ನ ಕಸಿನ್ಸ್ ಇಬ್ರು ಎಲ್ಲ ಸೀರೆ ಹಾಕ್ಕೊಂಡು ಬೇಲಿ ಹರಿದೀವಿ ಅವತ್ತು ಈ ಒಂದು ಜಮೀನಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ. ಆದರೆ ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತಲ್ವಾನೆ, ಚೆನ್ನಾಗಿ ಫೋಟೋಸ್ನ. ಆದ್ರೆ ನಾನು ಬಾಫ್ ಕಟ್ ಮಾಡಿಸ್ಬಿಟ್ಟಿದ್ದೆ. ನಾನು ಬಾಫ್ ಕಟ್ ಅಲ್ಲ, ಬಟರ್ಫ್ಲೈ ಕಟ್. ಅದು ಬಟರ್ಫ್ಲೈ ತರ ಆಗಕ್ ಹೋಗ್ಬಿಟ್ಟು ಕಟ್ ಆಗ್ಬಿಟ್ಟು ಚಿಟ್ಟೆ ಕಟ್ ಆಗ್ಬಿಟ್ಟಿತ್ತು. ಫುಲ್ಲು ಇವ್ ಲಾಂಗ್ ಲೇಯರ್ಸ್ ತರ ಮಾಡ್ಸಕ್ ಹೋಗಿ ಅದು ಫುಲ್ ಶಾರ್ಟ್ ಲೇಯರ್ಸ್ ಆಗೋಗಿತ್ತು. ಚೆನ್ನಾಗಿ ರೆಡಿ. ನಮ್ಮ ಫೈನಲಿ ಬಂದ ಕೆಳಗೆ ನೀರ್ ಚೆಲ್ಬಿಟ್ಟಿದ್ದ ಪಾಪ. ಅದನ್ನ ಒರ್ಸಕ್ಕೆ ಹೋಗಿದ್ದ ಕಣೆ ಅವನು. ನೀರು ಇವ್ ಚೆಲ್ಬಿಟ್ಟು ಬಂದವನು, ಅವ್ರು ಒರ್ಸ್ಕೋತಿರ್ತಾನೆ, ಮತ್ತೋಗೋನು ಒರ್ಸಕ್ಕೆ. ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಐಟಮ್ಸ್ ಎಲ್ಲ ಬಂದಿದೆ. ಅಡಿಗೆ ಮಾಡಬೇಕು. ಇನ್ನು ಅಡಿಗೆ ಸ್ಟಾರ್ಟ್ ಸಹ ಮಾಡಿಲ್ಲ ನಾವು. ಅಡಿಗೆ ಪ್ರಿಪರೇಷನ್ ಆಗಿದೆ. ಡಕೋಟಾ ಸೈಕಲ್ ಒಳಗೆ ನೀರು ನಿಂತಿದೆ. ನಾವ್ ಅನ್ಕೊಂಡಿದ್ದು ನಾಳೆನೂ ಇಲ್ಲೇ ಇರೋಣ ಅಂತ. ಕಾಪರೇಟ್ ಬರುತ್ತೆ ಪ್ಲೀಸ್. ಹಾಕ್ತೀನಿ. ಹಾಡ್ ಹಾಕ್ಬಿಡಂಗಂತ ನೀನು ಹಾಡೆಲ್ಲ ಓಡಿಸ್ಬಿಡ. ಅವನಂತ ಕೂಲೆಸ್ಟ್ ಯಾರು ಇಲ್ಲ ಪರ್ಸನ್. ಹೌದು, ನಾನು ಬರ್ತಡೇ ಅವ್ರ ತಮ್ಮ ಇದ್ದ ಮಾತ್ರ ಬೀಂಗ್ ನಾಟಿ ಪರ್ಸನ್, ತಲೆ ತಿನ್ನೋ ಪರ್ಸನ್ ಎಲ್ಲದಕ್ಕೂ. ನಾನ್ ಬರ್ತಡೇಗೆ ಅವನಿಗೆ ಸ್ಟೇಟಸ್ ಹಾಕ್ಬೇಕಾರೆ ಅನ್ಕೊಂಡೆ ಹ್ಯಾಪಿ ಬರ್ಡೇ ಕೂಲೆಸ್ಟ್ ಅಂತ ಹಾಕೋಣ ಅಂದ್ಬಿಟ್ಟು. ಆಮೇಲೆ ಕೂಲೆಸ್ಟ್ ಹೋಗಿ ಮೈ ಸ್ವೀಟೆಸ್ಟ್ ಬ್ರದರ್ ಅಂತ ಹಾಕ್ಬಿಟ್ಟಿದ್ದೆ. ಬಂತು. ನಾವು ಮಸಾಲೆ ಎಲ್ಲ ತಗೊಂಬಂದ್ವಿ. ಇವ್ರು ಇನ್ನು ಮಿಕ್ಕಿದ ಐಟಮ್ಸ್ಗಳೆಲ್ಲ ತಗೊಬತ್ತವ್ರೆ. ಈರುಳ್ಳಿ ಇದೇ ನಾನು ಕಟ್ ಮಾಡಿದ್ದು ಟೊಮೆಟೊ, ಇದು ದೇವಿಕಾ ಕಟ್ ಮಾಡಿದ್ದು ಈರುಳ್ಳಿ. ಎಲ್ಲ ಮಮ್ಮೀಸ್ ಒಂದಾಗ್ಬಿಟ್ಟವ್ರೆ ಅಡುಗೆ ಮಾಡೋಕ್ಕೆ. ನಾವು ಅದೆಲ್ಲ ತೆಗಿಯಲ್ಲ, ನೀವು ಹೇಳ್ಬಿಟ್ಟು ಹೋಗ್ಬಾರ್ದು ಅದೆಲ್ಲ. ನೀವೇನು ತೊಳೆಯಕ್ಕೆ ಹೋಗ್ತಿದ್ದೀರಾ? ಇನ್ನು ಫಿಶ್ ತೊಳಿಬೇಕಾ? ಫಿಶು ಗೊತ್ತಿಲ್ಲ, ಹಂಗಾರೆ ಚಿಕನ್ ಅಷ್ಟೇ ತೊಳೆಯಕ್ಕೆ ಹೋಗೋದು. ಚಿಕನ್ ತೊಳೆದೆ. ನೋಡಿ, ಇಬ್ರು ಡ್ಯಾಡೀಸ್ ಬಂದವ್ರೆ, ಇನ್ನೊಬ್ರು ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ. ನೋಡಿ, ಅದನ್ನ ಅರ್ಧ ಹಾಳು ಮಾಡೋದೆ ಅವಳು. ಇಲ್ಲೆಲ್ಲ ಪೀಕಾಕ್ ಇದೆ, ಅದ್ರ ಸೌಂಡಿಗೆ ಇವಳು ರಿಮಿಕ್ಸ್ ಮಾಡ್ತಾವಳೆ. ಅದು ಅವಾಗಿಂದ ಇವಳು ಅದು ಬಡ್ಕೊಳಕ್ ಸ್ಟಾರ್ಟ್ ಮಾಡಿದಕ್ಕೆ ಇವಳು ಸ್ಟಾರ್ಟ್ ಮಾಡ್ತಾಳೆ. ಅದು ಬಡ್ಕೊಳ್ಳೋದೇ ನಿಲ್ಸ್ಬಿಡುತ್ತೆ. ಅದೆಲ್ಲ ಐತೆ ಅಂತ ಆಚೆ ಬರೋದೇ ಬಿಟ್ಬಿಡೈತೆ. $1. ಸಕದೈತೆ ನಿಮ್ ಡಾಲರ್. ಎಷ್ಟು ಕೊಟ್ರಿ? ಆ ಡಾಲರ್ಗೆ ನೀವ್ $ಎಷ್ಟು ಕೊಟ್ರಿ? ಅಲ್ಲ, ನೀವು ಲವಣಿಮ ಲವಣಿಮ ನೀವು ಆ ಡಾಲರ್ಗೆ $ಎಷ್ಟು ಕೊಟ್ರಿ? $50 ಕೊಟ್ರಾ? ವಾವ್, $500. ಕೈಗೂ ಹಾಕೋಬಹುದು, ಕತ್ಗೂ ಹಾಕೋಬಹುದು. ಎತ್ತಬೇಡಿ ಜಾಸ್ತಿ, ಅದೆಲ್ಲ ವಿಡಿಯೋ ಮಾಡಕ್ಕಾಗಲ್ಲ. ವಾವ್, ಮೊಟ್ಟೆ ಕುಡಿತೀನಿ. ಮೊಟ್ಟೆ ಕುಡಿಯಮ್ಮ ಮೀಟ್ರಿದ್ರೆ. ಫಿಶ್ಗೆ ರೆಡಿ ಮಾಡ್ತಾವ್ರೆ. ಮೊಟ್ಟೆ ಕುಡಿಯೋದು ವಿಡಿಯೋ ಮೊಟ್ಟೆ ಕುಡಿಬಹುದು. ನಾಟಿ ಮೊಟ್ಟೆ ಎಷ್ಟಿದೆ? ಯಾವುದು? ಪ್ರೋಟೀನ್. ಆದ್ರೆ ಅದು ಹೇಳ್ಕೊಳಕ್ ಮಾತ್ರ ನಾಟಿ ಮೊಟ್ಟೆ.
ನಾವ್ ಅವತ್ತು ಒಂದು ತಗೊಬಂದ್ಬಿಟ್ಟು ಹೆವಿ ವಾಸನೆ ಬಂದ್ಬಿಟ್ಟಿತ್ತು. ಅದೇ ಕಣಮ್ಮ, ನಾನು ಪ್ರೆಗ್ನೆಂಟ್ 5 ತಿಂಗಳು, ಹ್ಮ್ ಅದಕ್ಕೆ ಮಾಡಿಕಕ್ ಬಂದಿದ್ದಾರೆ ನಮ್ಮ ಅಕ್ಕ ಅವ್ರು. ಕಾಣಿಸ್ತಾನೆ ಇಲ್ಲ. ಚಿಕ್ಕಕ್ಕ ಅವ್ಳು ದೊಡ್ಡ ಅಕ್ಕ. ಇವರು ದೊಡ್ಡಕ್ಕನ, ಇವ್ರು ನಮ್ಮ ಯಜಮಾನ್ರು, ಇವರು ನಮ್ ಬಾವ ಅವರು. ಹಾ ಹಾ ಅವ್ರು ನಮ್ ಬಾವ, ಹಾ. ಇವನು ನನ್ ಮಗ ದೊಡ್ಡವನು. ಅದಕ್ಕೆ ಇದು ಇಲ್ಲಿದೆ. ಏನ್ರಿ ಜನ ತಪ್ಪು ಅಷ್ಟುತ್ತ ಮಗಿದ್ಮೇಲೆ ಈಗ ಸೆಂಟ್ರಲ್ಲಿ ಆಗ್ಲಿಲ್ಲ, ಈಗ ಆತೈತೆ. ನಾನು ಇದೆಲ್ಲ ಹಾಕಲ್ಲ, ಇದೆಲ್ಲ ಹಾಕಲ್ಲ ನಾನು, ಇದೆಲ್ಲ ಹಾಕಲ್ಲ ನಾನು. ಏ ಪಾಪ ಅವ್ನ ಇನ್ನ 10th ಸ್ಟ್ಯಾಂಡರ್ಡ್, ತಪ್ಪು ತಿಳ್ಕೊಬಿಡಿ. ಚೂರ್ ಬೇಗ ಬೆಳ್ಕೊಬಿಟ್ಟವನೆ. 15 ವರ್ಷ ಪ್ರಜು ಒಂದ್ ಹೆಣ್ಮಗ ಅಂದ್ರೆ ಬಿಡೋ ಅಕ್ಕ ಪ್ರಜು ಇಷ್ಟ ಆಗಲ್ಲ. ಏನೋ ಹ್ಞೂ ಅಕ್ಕ, ಸುರೇಶ್ ಹಂಗಾಗಿದ್ದು. ಅಯ್ಯೋ ಬಿಡಿ, ನಾವು 5 ತಿಂಗಳು ಅದು ನಾನು ಮಗು ಎತ್ಕೊಡೋ ವರ್ಷಕ್ಕೆ ಅವನು 10th ಮುಗಿಸಿರ್ತಾನೆ. ಅವ್ನು ಮದುವೆ ಬಂದಿರುತ್ತೆ. ನಮ್ಮ ವರ್ಷಕ್ಕಂದಂಗೆ ಆಲೆ ಒಂದ್ 15-16 ವರ್ಷ ಅನ್ಕೋ ನಮ್ಮ ವರ್ಷಕ್ಕೆ. ಫಿಶಿಂಗ್ ಮಸಾಲ ಹಾಕಿದ್ದಾನೆ. ಇವಾಗ ಫಿಶ್ ತಗೊಂಡು ಫ್ರಿಜ್ ಅಲ್ಲಿ ಬೆಂದೋಗುತ್ತೆ. ಫುಲ್ಲು ಬೆಂಕಿ ಹಚ್ಬಿಟ್ಟವೆ. ತಣ್ಣಗೆ ಆಗ್ತಿದ್ದೆಲ್ಲ ಬಿಸಿ 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 ಆಗ್ತಿದೆ ಫುಲ್ಲು. ಸೊ ತೋರ್ಸು ಫಿಶ್ ಪ್ರಜೋನು ಎಲ್ಲೈತೆ ಫೋನು? ನೋಡಿ, ಪ್ರಜು ಬಾಕ್ಸ್ ನ ಹೀಗೆ ರಿಮೂವ್ ಮಾಡೋಣ. ಕಟ್ ಮಾಡಿ. ಪ್ರಜು ಇವಾಗ ಮತ್ತೆ ಎಲ್ಲೋಗ್ಬೇಕು? ಪ್ರಜು ಎಲ್ಲೋಗ್ಬೇಕು ಇವಾಗ ಮತ್ತೆ? ಸರ್ ಇಟ್ಟರೆ ತುಂಬ ಸಲ ಓಡಾಡ್ಬಿಟ್ಟಿದೀವಿ ಅಂಗಡಿಗೆ. ಇವಾಗ ಏನ್ ತರಕ್ ಹೋಗ್ತಿದೀವಿ? ಹಸಿಮೆಣಸಿನ್ಕಾಯಿ ಮತ್ತೆ ಹೋಗ್ಬೇಕು ಅಂಗಡಿಗೆ. ಫೈನ್ ಲಾಸ್ಟ್ ಇನ್ನೊಂದ್ಸಲ ನಾವು ಅಂಗಡಿಗೆ ಹೋಗಲ್ಲ, ಯಾಕಂದ್ರೆ ಎಷ್ಟು ಸಲ ಹತ್ತಿ ಹಿಡ್ದು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಸ್ವಲ್ಪ ಸಲ ಹೋಗಿ ಬಂದ್ರೆ ಬಟ್ ಎಷ್ಟು ಸಲ ಗಾಡಿಲಿ ಓಡಾಡಿದೀವಿ ಅಂದ್ರೆ ಗಾಡಿ ಚಾರ್ಜ್ ಖಾಲಿ ಆಗಿದೆ. ಗಾಡಿ ಆ ಚಾರ್ಜ್ ಖಾಲಿ ಆಗಿ ನಿಂತಿದೆ. ಅಷ್ಟು ಸಲ ಓಡಾಡಿದೀವಿ ನೋಡಿ. ಗೇಟ್ ಎಷ್ಟು ಸೌಂಡ್ ಮಾಡುತ್ತಪ್ಪ. ಸೊ ಮತ್ತೆ ಅದೇ ಗಾಡಿ ತಗೊಂಡೋಗ್ತಾ ಇದೀವಿ. ಚಾರ್ಜ್ ಇಲ್ಲ ಅಂದ್ರೂ, ಯಾಕಂದ್ರೆ ಅದೊಂದೇ ಗಾಡಿ ಇವಾಗ ಸದ್ಯದಲ್ಲಿ ಪ್ರಾಸೆಸಿಂಗ್ ಅಲ್ಲಿ ಇರೋದು, ಅದಕ್ಕೆ ಅದೊಂದು ಗಾಡಿ ಎತ್ಕೊಂಡು ಹೋಗ್ತೀವಿ. ನೋಡಿ 100 ಇದ್ದಿದ್ದು 62 ಬಂದಿದೆ, 4 ಆಗಿದೆ. 74% ಬಂದ್ಬಿಡಿದೆ. ಇವಾಗ ಅಂಗಡಿಗೆ ಹೋಗಿ ತಗೊಂಡು ರೆಡಿ ಸ್ಟಡಿ ಗೋ. ಪ್ರಜಾ ತಿಕ್ಕಾವಡಿಯಲ್ಲಿ ಭತ್ತ ಮೂಸು ಮೂಸಡಿ ನಾವು ನೀನ್ ಹೇಳ್ದಂಗೆ ನೀರ ಬಕಾಟಿ